ಚಿತ್ರದುರ್ಗದ ಬಳಿ ಭೀಕರ ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಸೀಬರ್ಡ್ ಬಸ್ ಕ್ಲೀನರ್ ಸಾದಿಕ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾನೆ. ಬಸ್ ಕ್ಲೀನರ್ ಸಾದಿಕ್ ಎಕ್ಸ್ಕ್ಲೂಸಿವ್ ಮಾತುಗಳನ್ನು ಹಂಚಿಕೊಂಡಿದ್ದಾನೆ TV5 ಜೊತೆ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ ಸಾದಿಕ್. ಆತ ಇಡೀ ಘಟನೆ ಹೇಗೆ ನಡೀತು ಅನ್ನೋದನ್ನು ವಿವರಿಸಿದ್ದಾನೆ. ಬದುಕುಳಿದವರಿದ್ದಾರಲ್ಲ, ಇದು ಪುನರ್ಜನ್ಮ ಮತ್ತು ಮರುಜನ್ಮ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇಂಥದ್ದೊಂದು ಘೋರ ದುರಂತದಲ್ಲಿ ಬದುಕುಳಿದವರದ್ದು ನಿಜಕ್ಕೂ ಕೂಡ ಪುನರ್ಜನ್ಮ, ಮತ್ತೊಂದು ಬಾರಿ ಹುಟ್ಟಿ ಬಂದಂತೆ. ಈತನೇ ನಾವು ತೋರಿಸ್ತಾ ಇದ್ವಲ್ಲ ಸಾದಿಕ್ ಮಾತನಾಡಿದ್ದಾನೆ. ಹೇಗೆ ನಡೀತು ಅನ್ನೋದನ್ನು ಹೇಳಿದ್ದಾನೆ. ರಾತ್ರಿ 9 ಗಂಟೆಗೆ ಬೆಂಗಳೂರಿಂದ ಹೊರಟಿದ್ವಿ ನಾವು. ನಾನು ಮಲಗಿದ್ದೆ, ಘಟನೆಯ ನಂತರ ಹೊರಗೆ ಹೋಗಿ ಬಿದ್ದಿದ್ದೆ ಅಂತ ಹೇಳಿಕೊಂಡಿದ್ದಾನೆ. ಘಟನೆಯ ನಂತರ ಹೊರಗೆ ಹೋಗಿ ಬಿದ್ದಿದ್ದೆ ನಾನು. ಅಲ್ಲಿವರೆಗೂ ನನ್ನ ಘಟನೆ ಹೆಂಗೆ ನಡೆದಿದೆ ಅಂತ ಗೊತ್ತೇ ಆಗಿಲ್ಲ. ರಾತ್ರಿ 1:40 ಸಮಯದಲ್ಲಿ ಅಪಘಾತ ಸಂಭವಿಸಿದೆ. ನಾನು 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಗಾಡಿ ಬಂದು ಹೊಡಿತಾ ಇದ್ದಂತೆ ತಕ್ಷಣ ಬೆಂಕಿ ಹೊತ್ತಿಕೊಂಡಿದೆ. 9 ಗಂಟೆಗೆ ಬೆಂಗಳೂರಿನಿಂದ ಹೊರಟಿದ್ವಿ ನಾವು ಅಂತ ಹೇಳಿಕೊಂಡಿದ್ದಾನೆ. ಜೊತೆಗೆ ಬಸ್ಸನ್ನು ಆತನ ಸಂಬಂಧಿಕನೇ ರಫೀಕ್ ಚಾಲನೆ ಮಾಡ್ತಾ ಇದ್ದ. TV5ಗೆ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾನೆ ಬಸ್ ಕ್ಲೀನರ್ ಸಾದಿಕ್. ದುರಂತ ಸಂಬಂಧಪಟ್ಟಂಗೆ ನನ್ನ ಜೊತೆ ಮಾತಾಡಲಿಕ್ಕೆ ನಿರ್ವಾಹಕನಾಗಿ ಕೆಲಸ ಮಾಡ್ತಿರುವಂತಹ ಮೊಹಮ್ಮದ್ ಸಾದಿಕ್ ನನ್ನ ಜೊತೆ ನಾನು ಮಾತಾಡ್ತೀನಿ. ಎಷ್ಟು ದಿವಸ ಆಯ್ತು ನೀವು ಈ ಬಸ್ ಒಳಗೆ ಕೆಲಸ ಮಾಡಕತ್ತು? 1 ವರ್ಷ ಆದ್ರಿ. ಹಾಂ, ಹೆಂಗಾಯ್ತು ರಾತ್ರಿ ಘಟನೆ ಹೆಂಗಾಯ್ತು ಇದು? ಅದು ನೋಡಿಲ್ರಿ ನಾನು. ನಾನು ಮಕ್ಕೊಂಡಿದ್ದೆ. ಕುಂದಿದ್ದೆ. ಎದುರುಗಡೆ ಬಂದಾಗ ಏನಾಯ್ತು? ಬಸ್ ನೀವು ಏನು ಮಾಡಿದ? ಇದು ಟಿಪ್ಪರ್ ಏನು ಮಾಡಿದ್ರು? ರಾತ್ರಿ ಟ್ಯಾಂಕರ್ ಬಂತಲ್ಲ ಎದುರುಗಡೆ, ಹೆಂಗೆ ಬಂದ ಅವನ ಹಿಂಗೆ ಬಂದು ಅದು ಕಟ್ಟಿ ದಾಟಿ ಬಂದು ಇಲ್ಲೇ ಹೊಡೆದನ್ರಿ. ಹಾಂ, ಹೆಂಗೆ ಹೊಡೆದ ಅವನು? ಗೊತ್ತಿಲ್ರಿ ಸರ್, ನಾನು ನೋಡಿದ್ದೆ. ರಾತ್ರಿ ಎಷ್ಟೊತ್ತಿಗೆ ಆಯ್ತು ಈ ಘಟನೆ ಆಗಿದೆ? ಎಷ್ಟೊತ್ತಿಗೆ? 1:40 ಆಗಿತ್ತು ನೋಡ್ರಿ. ಹಾಂ, ನೀವೇ ಮಲ್ಕೊಂಡಿದ್ರಣ್ಣ? ನಾನು ಮಕ್ಕೊಂಡಿದ್ದೆ. ಏನು ಈಗ ರಫೀಕ್ ಅವರು ಸದ್ಯ ಹೆಂಗದ ಪರಿಸ್ಥಿತಿ? ಸ್ವಲ್ಪ ಆಗ್ಬೇಕ್ರಿ. ಕಾಲು ಮುರಿತ್ರಿ, ಎರಡು ಒಂದು ರೆಡಿ ಆಗ್ಬೇಕ್ರಿ. ಒಂದು ಕೈ ನೀವಿಬ್ರು ಹೆಂಗೆ ಉಳಿದ್ರಿ ಈ ಘಟನೆದಾಗ? ಹೆಂಗೆ ಉಳಿದ್ರಿ? ಅಲ್ಲಿ ಭಾಳ ಮಂದಿ ಇದ್ರ ಡೆತ್ ಆಗಿದಾರ. ನಿಮ್ದು ಏನೋ ಜೀವನ ಹೊಳ್ಳಿ ಮರುಜೀವ ಬಂದಾಗ ನಿಮ್ಮಿಬ್ಬರಿಗೂ ಹೆಂಗೆ ಬದುಕಿದ್ರಿ ಇಬ್ಬರು? ಅದು ಗೊತ್ತಿಲ್ರಿ ಸರ್. ಹಾಂ, ಜಿಗಿದ್ರಲ್ಲ? ಹೌದ್ರಿ, ಜಿಗಿದಿಲ್ರಿ. ನಾನು ಹೊರಗೆ ಹೋಗಿ ಬಿದ್ದೀನಿ ಡೈರೆಕ್ಟ್. ಜಿಗ್ದಿಗಿ ನಿಮ್ಮ ಅಮ್ಮಾರ ಅವರಲ್ಲಿ ಸಿಕ್ಕೊಂಡಿದ್ರಿ. ಅವ್ರು ಮತ್ತೆ ದರ್ವಾಜ ಬಿಚ್ಚ ಮೇಲೆ ಅವ್ರು ಹೊರಗೆ ಬಿತ್ತರಿ. ಅವ್ರು ಕರ್ಕೊಂಡ್ಬಂದಿಲ್ಲ. ಯಾರು ಉಳಿಸಿದ್ರು ಅವ್ರನ್ನ? ಯಾರು ಉಳಿಸಿದ್ರು? ತಾವೇ ಹೊರಗಡೆ ಬಂದ್ರೆ ಯಾರು ಉಳಿಸಿದ್ರು? ಜನಗಳು ನಿಮಗೆ ಎಲ್ಲೆಲ್ಲಿ ಗಾಯ ಆಗೈತಿ? ಇಲ್ಲೇ ರೀ, ಅಷ್ಟೇ. ಇಲ್ಲೇ ಸ್ವಲ್ಪ ಇಲ್ಲೇ ಅಷ್ಟೇ. ಓಕೆ, ಥ್ಯಾಂಕ್ ಯು. ರಾತ್ರಿ 1:45 ಸುಮಾರಿಗೆ ಈ ಒಂದು ಘಟನೆ ನಡೀತು. ಘಟನೆ ನಡೆದಾಗ ಇಲ್ಲಿ ಅಂತ ನಾನು ನಿದ್ದೆ ಮಪ್ಪರಲ್ಲಿದ್ದೆ. ನಾನು ಇಲ್ಲಿ ದೂರಕ್ಕೆ ಹೋಗಿ ಜಿಗಿದು ಬಿದ್ದೇನೆ. ಅದೃಷ್ಟವಶಾತ್ ನಾವಿಬ್ಬರು ಬದುಕಿ ಬಂದಿದ್ದೆ ಹೆಚ್ಚು ಅನ್ನೋದು ನಿರ್ವಾಹಕನ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲಗಪ್ಪ, TV5 ಹುಬ್ಬಳ್ಳಿ. TV5 ಜೊತೆ ಡ್ರೈವರ್ನ ಪತ್ನಿ ರಫೀಕ್ ಅವರ ಪತ್ನಿ ಬಾನು ಬಿ ಮಾತನಾಡಿದ್ದಾರೆ. ಬಸ್ ಚಾಲಕ ರಫೀಕ್ ಹಾವೇರಿ ಜಿಲ್ಲೆಯ ಶಿಗ್ಗಾವಿಯ ನಿವಾಸಿಯವರು. ಕಳೆದ 20 ವರ್ಷಗಳಿಂದ ಬಸ್ ಚಾಲಕನಾಗಿ ರಫೀಕ್ ಕೆಲಸ ಮಾಡ್ತಾ ಇದ್ದಾರೆ. ವರ್ಷದ ಹಿಂದಷ್ಟೇ ಸೀಬರ್ಡ್ ಬಸ್ನಲ್ಲಿ ಚಾಲಕನಾಗಿ ಸೇರಿಕೊಂಡಿದ್ದ. ನಿನ್ನೆ ರಾತ್ರಿ 8 ಗಂಟೆಗೆ ಪತ್ನಿಗೆ ಕರೆ ಮಾಡಿ ರಫೀಕ್ ಮಾತನಾಡಿದ್ದ. ಪತ್ನಿಗೆ ಕರೆ ಮಾಡಿ ಆರೋಗ್ಯವನ್ನು ವಿಚಾರಿಸಿದ್ದ ಚಾಲಕ ರಫೀಕ್ ಮತ್ತು ಕ್ಲೀನರ್ ಸಾದಿಕ್ ಇಬ್ಬರು ಕೂಡ ಸಂಬಂಧಿಕರು ಅಂತ ಗೊತ್ತಾಗಿದೆ. ಹಾಗಾದ್ರೆ ಆ ಪತ್ನಿ ಕೂಡ ಮಾತನಾಡಿದ್ದಾರೆ. ಈ ಘಟನೆಯ ಮುಂಚಿತವಾಗಿ ಅಥವಾ ಘಟನೆ ನಡೆಯೋದಕ್ಕಿಂತ ಮುಂಚೆ ರಫೀಕ್ ಮಾತನಾಡಿದ್ರು. ಈಗ ರಫೀಕ್ ಅವರ ಕಂಡೀಷನ್ ಹೆಂಗಿದೆ ಎಲ್ಲವನ್ನೂ ಕೂಡ ಹಂಚಿಕೊಂಡಿದ್ದಾರೆ ಬಾನು. ಚಿತ್ರದುರ್ಗದ ಬಳಿ ನಡೆದಂತಹ ಬಸ್ ದುರಂತಕ್ಕೆ ಸಂಬಂಧಪಟ್ಟಂಗೆ ಇಬ್ಬರು ಅದೃಷ್ಟವಶಾತ್ ಇಲ್ಲಿ ಅಂತಾರೆ ಮರುಜೀವ ಪಡೆದುಕೊಂಡಿದ್ದಾರೆ. ಓರ್ವ ನಿರ್ವಾಹಕ, ಇನ್ನೊಬ್ಬರು ಚಾಲಕನ ಪತ್ನಿ ನಮ್ಮ ಜೊತೆ ಇದ್ದಾರೆ. ರಫೀಕ್ ಅವರ ಪತ್ನಿ ನಮ್ಮ ಜೊತೆ ಇದ್ದಾರೆ. ನಾನು ಅವರನ್ನೇ ಮಾತಾಡ್ತೀನಿ. ರಫೀಕ್ ಅವರು ಎಷ್ಟು ದಿವಸದಿಂದ ಸೀಬರ್ಡ್ ಒಳಗೆ ಕೆಲಸ ಮಾಡ್ತಿದ್ರಿ ಮೇಡಮ್? 1 ವರ್ಷ ಆತ್ರಿ. ಮುಂದಿನ ವರ್ಷ पहले लारी चलाते थे लोग. 5-6 बरस हुआ लारी चलाने को ठेर को. अब 1 बरस हुआ बस चला रहे हैं. 1 ವರ್ಷದಿಂದ ಇಲ್ಲೇ ಸೀಬರ್ಡ್ ಒಳಗೆ ಕೆಲಸ ಮಾಡ್ತಾ ಇದ್ರು. ಈಗ ಮನೆಯಿಂದ ಯಾವಾಗ ಹೋಗಿದ್ರು ರಫೀಕ್ ತಮ್ಮ ಜೊತೆ ಮಾತಾಡ್ಕೊಂಡು? ಯಾವಾಗ ಹೋಗಿದ್ರು? 8 दिन के ऊपर हुआ. आग हो गए थे. रेशन लेकर रखो गए थे. 8 दिन के ऊपर. ಎಷ್ಟು ದಿವಸಕ್ಕೆ ಮನೆಗೆ ಬರ್ತಿದ್ರು ರಫೀಕ್?
ಟೈಮ್ ಇಲ್ರಿ ಒಂದು 8 ದಿವ್ಸಕ್ಕೂ ಹಂಗೆ ಇಲ್ಲಿ ಬಸ್ ಬಂತ ಬರ್ತೈತ್ರಿ ಹಿಂಗೆ ಟೈಮಿಂಗ್ ಇಲ್ರಿ 8 ದಿವ್ಸಕ್ಕೂ ಒಂದು ತಿಂಗಳಕ್ಕೂ ಬರ್ತೈತ್ರಿ ಹಿಂಗೆ ಟೈಮಿಂಗ್ ಇಲ್ರಿ ಅವ್ರು ಬರಾಕ. ನಿನ್ನೆ ಎಷ್ಟೊತ್ತಿ ತಮ್ಮ ಜೊತೆ ಮಾತನಾಡಿದ್ರು, ನಾನೀಗ ಬೆಂಗಳೂರಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದೀನಿ ಅಂತ ಎಷ್ಟೊತ್ತಿ ಮಾತಾಡಿದ್ರು ತಮ್ಮ ಜೊತೆ? 8 ಗಂಟೆಗೆ ಮಾತಾಡ್ರಿ, ನಾವು ಮನೆ ಕೆಲ್ಸಕ್ಕೆ ಹೋಗ್ತೇನೆ ರೀ. ಫೋನ್ ಬಂದಿತ್ರಿ ಅದು 8 ಗಂಟೆಗೆ ಫೋನ್ ಮತ್ತೆ ಬಂದು ಹಚ್ಚಿನ್ರಿ ನಾನು. ಎಲ್ಲ ಪ್ಯಾಸೆಂಜರ್ ತೊಗೊಂಡು ಹೋಗ್ತೀನಿ, ಆರಾಮೈತಿಲ್ಲ ಅಷ್ಟೇ ಮಾತಾಡ್ರಿ ಅದು. ಮತ್ತೆ ಏನೆಲ್ಲ ಮಾತಾಡಿದ್ರು? ಕಷ್ಟ ಸುಖ ಮಕ್ಕಳು ಬಗ್ಗೆ ಏನಾದ್ರು ಕೇಳಿದ್ರು? ನಮ್ಮ ಮಕ್ಕಳು ಹಾಸ್ಟೆಲ್ದಾಗ ಅದಾರಿ, ಅವ್ರ ಫೋನ್ ಹಚ್ಚಿದ್ರೆ ಇಲ್ಲ ಅಂತ ಅಷ್ಟೇ ಮಾತಾಡ್ರಿ. ಮತ್ತೇನಿಲ್ಲ ರೀ. ಈಗ ಸದ್ಯ ಹೆಚ್ಚಿನ ಚಿಕಿತ್ಸೆ ಕಿಮ್ಸ್ ವೈದ್ಯರು ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಮಾಡಕತ್ತಾರ ತಮ್ಮ ಯಜಮಾನರಿಗೆ. ಹೇಗಿದೆ ಸದ್ಯ ಪರಿಸ್ಥಿತಿ ರಫೀಕ್ ಅವ್ರದ್ದು? ನೋಡ್ಬೇಕ್ರಿ, ಇನ್ನೂ ಏನು ಹೇಳಂಗಿಲ್ಲ, ಮಾತಾಡಿಲ್ಲ, ಏನ್ರಿ ಇಲ್ಲ ರೀ ಇನ್ನು. ನೋಡ್ಬೇಕು ನೀವು ನೋಡಿರ್ಬೇಕು, ಎಲ್ಲೆಲ್ಲಿ ಹೊಡೆತ ಬಿದ್ದಿದೆ ಅವರಿಗೆ? ನನ್ಗೆ ಗೊತ್ತಿಲ್ರಿ, ಇನ್ನು ನೋಡ್ಬೇಕು. ಈಗ ಬಂದೇನ್ರಿ ನಾನು ಕೆಮ್ಸಿಗೆ. ಯಾರು ಬ್ಯಾರೇದ್ ಫೋನ್ ಹಚ್ಚಿದ್ರಿ ಮುಂಜಾನೆ, ಬಾನು ಅಂತ. ನಾನ ರೀ ಅವ್ರ ಹೆಂಡತಿ ಅಂತ. ಅವ್ರ ಹೆಸರು ಆಗೈತಿ, ಏನು ಮಾತಾಡ್ರಿ ನೋಡ್ರಿ ಅಂತ ಅಷ್ಟೇ ಹೇಳ್ರಿ. ಇದರಲ್ಲಿ ಬಹಳ ಜನ ಸಾವನ್ನಪ್ಪಿದ್ರು. ತಮ್ಮ ಮನೆಯವರು ಮತ್ತು ತಮ್ಮ ಅಳಿಯ ಇಬ್ಬರು ಸಹ ಅದೃಷ್ಟವತ್ತು ಬದುಕಿದ್ದಾರೆ. ಏನು ಹೇಳ್ತೀರಿ ಅದ್ರ ಬಗ್ಗೆ? ದೇವರು ಕಾಪಾಡ್ಬೇಕ್ರಿ. ನಮ್ಗೆ ಬಡವ್ರು ಇದ್ದೀರಿ. ನಾವು ಹೊಲ ಇಲ್ಲ, ಮನಿ ಇಲ್ಲ ರೀ, ಬಾಡಿಗೆ ಮನಿದಾಗ ಇರ್ತೀನಿ ರೀ. 3 ಮಕ್ಕಳು ಐತ್ರಿ, ಅವ್ರ ತಂಗ್ಯಾರ ಐತ್ರಿ, ಎಲ್ಲ ದುಡಿತೀರಿ ತಿಂತೀರಿ ನಾವು. ಯಾರು ಇಲ್ರಿ, ಅವ್ರ ಅದಾರಿ ನಮ್ಮ ಮನ್ಯಾಗ. ಒಂದು ನಿಮಿಷ ಅಮ್ಮ, ಹೇಳಮ್ಮ, ಏನು ಹೇಳು? ನಮಗೆ ಎಲ್ಲ ತಾಯಿ ತಂದೆ ಅವರೊಂದಿದೆ. ತಾಯಿ ತಂದೆ ಇಲ್ಲ ನಮ್ದು. ಅದ್ರ ಸಲುವಾಗಿ ನಮ್ಮ ಜೀವನ ಚಲೋವಾಗಿದ್ರಿ. ನಮ್ಮ ಮನೆಗೆ ಆರಾಮಾಗಿರ್ಬೇಕ್ರಿ ಅಷ್ಟೇ. ಸದ್ಯ ಏನಾದ್ರು ಮಾತಾಡಿದ್ರ? ಕಷ್ಟ ಸುಖ ಇಲ್ರಿ, ನಾವು ಅದ ಫೋನ್ ಹಚ್ಚಂಗಿಲ್ರಿ. ಗಾಡಿ ಮೇಲೆ ಇರ್ತಾನಂತ. ಯಾವಾಗ ಮುಂಜಾನೆ ಅಷ್ಟೇ ಹಚ್ತೀನಿ ರೀ ನನ್ನ ಮಗನಿಗೆ. ನನ್ನ ಮಗ ಅವ ಸಾದಿಕ್. ನಮ್ಮ ಅಪ್ಪ ಅಮ್ಮ ಇಲ್ರಿ, ನಮ್ಮ ಅಣ್ಣ ಎಲ್ಲ ನಮ್ಗೆ. ಅಣ್ಣಾರ ನೀವು? ನಿಮ್ಮ ಅಣ್ಣಾರು? ಹೌದ್ರಿ. ಈ ರಫೀಕ್ ಅವರು ನಮ್ಮ ಅಣ್ಣ ರೀ ರಫೀಕ್. ಇಲ್ರಿ. ಓಕೆ, ಥ್ಯಾಂಕ್ಸ್. ನಿನ್ನೆ ನಮಗೆ ರಾತ್ರಿ 10 ಗಂಟೆ ಸುಮಾರು ಮಾತನಾಡಿ, ನಾನು ಬೆಂಗಳೂರಿಂದ ಗೋಕರ್ಣಕ್ಕೆ ಹೋಗ್ತಿದ್ದೀನಿ, ನಾವೆಲ್ಲರೂ ಆರಾಮಿದ್ದೀವಿ, ನೀವು ಹೇಗಿದ್ದೀರಾ ಅಂತೇಳಿ ಕಷ್ಟ ಸುಖವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ರು. ಆದರೆ ರಾತ್ರಿ ಅದೃಷ್ಟವಶಾತ್ ಈ ಒಂದು ಘಟನೆ ನಡೆದಿದೆ. ದುರಾದೃಷ್ಟದ ಈ ಘಟನೆ ನಡೆದಾಗ ಅದೃಷ್ಟವಶಾತ್ ಇವತ್ತು ನಮ್ಮ ಇಬ್ಬರು ಇಲ್ಲಿ ಚಾಲಕ ನಿರ್ವಾಹಕರು ಉಳಿದಿದ್ದಾರೆ. ಹೀಗಾಗಿ ದೇವರೇ ಅವರನ್ನು ಕಾಪಾಡಬೇಕು, ಆರೋಗ್ಯದಲ್ಲಿ ಆದಷ್ಟು ಬೇಗ ಅವರು ಚೇತರಿಕೊಳ್ಳಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅನ್ನೋದು ಕುಟುಂಬಸ್ಥರ ಮಾತು. ಕ್ಯಾಮರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರಪ್ಪ, TV5 ಹುಬ್ಬಳ್ಳಿ.